ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಮಕ್ಕಳಿಗೋಸ್ಕರ ಏನೇನು ಪ್ಲ್ಯಾನ್ ಮಾಡಿದ್ದೀರಾ ಅಂಕಲ್? ಸಿ ಎಮ್ ಆಗಿ ನೀವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ? ಹೆಂಗಿದೆ? ಭಾಳ ಜವಾಬ್ದಾರಿ ಇರ್ತಕ್ಕಂಥ ಕೆಲಸ. ಹಾಗಾಗಿ ಅದು 24 ಗಂಟೆನೂ ಕೂಡ ಕೆಲಸ ಇರ್ತದೆ. ಸಿ ಎಮ್ ಆದವರಿಗೆ 24 ಗಂಟೆನೂ ಕೂಡ ಭಾಳ ಜಾಗೃತಿಯಿಂದ ಎಚ್ಚರಿಕೆಯಿಂದ ಸರ್ಕಾರ 6.5 ಕೋಟಿ ಜನರ ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ನೀವು ಮಕ್ಕಳಿಗೋಸ್ಕರ ಏನೇನು ಪ್ಲ್ಯಾನ್ ಮಾಡಿದ್ದೀರಾ ಅಂಕಲ್? ಈಗ ಶಾಲಾ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅಲ್ಲಿ ಸೌಲಭ್ಯಗಳೆಲ್ಲ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದೆಲ್ಲ ಮಾಡಿದ್ದೀವಿ. ಈಗ ಒಳ್ಳೆಯ ಉಪಾಧ್ಯಾಯರುಗಳನ್ನು ನೇಮಕ ಮಾಡಬೇಕು, ಮಕ್ಕಳಿಗೆ ಶೌಚಾಲಯಗಳ ನಿರ್ಮಾಣ ಮಾಡಬೇಕು, ಕುಡಿಯೋ ನೀರನ್ನು ಕೊಡಬೇಕು, ಆಟದ ಮೈದಾನಗಳು ಮಾಡಿಕೊಡಬೇಕು. ಅವರಿಗೆ ಈಗ ಮಿಡ್ ಡೇ ಮೀಲ್ ಎಲ್ಲ ಕೊಡ್ತೀವಿ, ಮಕ್ಕಳಿಗೆ ಹಾಲು ಕೊಡ್ತೀವಿ. ಯಾಕಂದರೆ ಭಾಳಷ್ಟು ಜನ ಮಕ್ಕಳು ಬಡತನದ ಕುಟುಂಬದಿಂದ ಬರ್ತಾರೆ, ಅಪೌಷ್ಟಿಕಾಂಶದಿಂದ ನರಳ್ತಾ ಇರ್ತಾರೆ. ಅಂಥ ಮಕ್ಕಳಿಗೆಲ್ಲ ಪೌಷ್ಟಿಕ ಆಹಾರ ಕೊಡಬೇಕು, ಆರೋಗ್ಯ ತಪಾಸಣೆ ಮಾಡಿ ಅವರ ಆರೋಗ್ಯ ಸರಿಪಡಿಸ್ತಕ್ಕಂಥದ್ದೆಲ್ಲ ಮಾಡಬೇಕು. ಇವೆಲ್ಲನೂ ಕೂಡ ಶಾಲೆಗಳಲ್ಲಿ ಮಾಡ್ತೀವಿ. ರಾಜ್ಯದ ಮಕ್ಕಳಿಗೆ ನಿಮ್ಮ ಸಂದೇಶ ಏನು ಅಂಕಲ್? ಮಕ್ಕಳು ಯಾವಾಗಲೂ ಲವಲವಿಕೆಯಿಂದ ಇರಬೇಕು, ಕ್ರಿಯಾಶೀಲವಾಗಿರಬೇಕು, ಸಂತೋಷದಿಂದ ಇರಬೇಕು. ಜೊತೆಗೆ ಇವತ್ತು ಪತ್ರಿಕೆಗಳನ್ನೆಲ್ಲ ನೋಡಿ, ಟಿ ವಿಗಳನ್ನ ನೋಡಿ ಯಾರೂ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ಮಕ್ಕಳ ರಕ್ಷಣೆಯನ್ನು ನಮ್ಮ ಸರ್ಕಾರ ಮಾಡ್ತದೆ. ಯಾಕಂದ್ರೆ ಮಕ್ಕಳ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ, ಅದ್ರ ಜೊತೆಗೆ ಸಮಾಜದ ಜವಾಬ್ದಾರಿ ಇದೆ. ಅದಕ್ಕೋಸ್ಕರನೇ ಈಗ ನಾವು ಇಡೀ ರಾಜ್ಯದಲ್ಲಿ ಈ ಮಕ್ಕಳ ಮೇಲೆ, ಮಕ್ಕಳ ರಕ್ಷಣೆ ಬಗ್ಗೆ ಅವೇರ್ನೆಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನು ಮಾಡಿ ಅದರಿಂದ ಮಕ್ಕಳು ಯಾವುದೇ ಆತಂಕ, ಭಯದಿಂದ ಇರಬೇಕಾದಂಥ ಅಗತ್ಯ ಇಲ್ಲ. ಅವರು ಎಲ್ಲರೂ ಕೂಡ ಆತಂಕ ಇಲ್ಲದೇ ಇರ್ಬೋದು. ಮತ್ತು ಚೆನ್ನಾಗಿ ಓದಬೇಕು, ಉನ್ನತ ಸ್ಥಾನಕ್ಕೆ ಹೋಗಬೇಕು, ತಂದೆ ತಾಯಿಗಳಿಗೆ ವಿಧೇಯರಾಗಿ ಇರ್ತಕ್ಕಂಥದ್ದನ್ನು ಮಾಡಬೇಕು, ಸಮಾಜಕ್ಕೆ ಅವರು ಆಸ್ತಿ ಆಗಬೇಕು, ಆ ಥರ ಆಗಬೇಕು ಅಂತಕ್ಕಂಥದ್ದು ಆಸೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಸಿ ಎಮ್ ಅಂಕಲ್ ಅವ್ರ ಮಾತು. ನಾನು ಅವ್ರಿಗೆ ಪ್ರಶ್ನೆ ಕೇಳಿದ್ದೀನಿ, ಅವ್ರು ನನಗೆ ಉತ್ತರ ಹೇಳಿದ್ದಾರೆ. ಈ ಇಂಟರ್ವ್ಯೂ ನಿಮಗೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂದ್ಕೊಳ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಾನು ಅನ್ವಿತಾ. ಬಾ ಮುತ್ತು ಕೊಡುವೆ ಕಂದನೆ ನನ್ನ ಮುದ್ದು ರಾಜ. ಕಾರ್ಯಕ್ರಮಕ್ಕೆ ಸ್ವಾಗತ ಸಿ ಎಂ ಅಂಕಲ್. ಅಂಕಲ್, ನಾನು ಇಷ್ಟೊತ್ತವರೆಗೂ ನಿಮ್ಮನ್ನು ಪ್ರಶ್ನೆ ಮಾಡಿದೆ. ನೀವು ನನ್ನನ್ನು ಏನಾದರೂ ಇವಾಗ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀರಾ? ಈಗ ನೀನು ಏನಾಗಬೇಕು ಅಂತ ಅಂದ್ಕೊಂಡಿದ್ಯಾ? ನಾನು ಸಿ ಎಂ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ವೆರಿ ಗುಡ್. ಸಿ ಎಂ ಆಗಬೇಕು ಅಂದ್ಕೊಂಡಿದ್ಯಾ? ಯಾಕೆ? ನೋಡ್ಕೊಳ್ಳೋಕ್ಕೆ ರಾಜ್ಯ ನೋಡ್ಕೊಳ್ಳೋಕ್ಕೆ. ನಾವು ಎಮ್ಮೆ ಮೇಯಿಸಲು ಅಥವಾ ದನ ಕಾಯಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ. ಈಗ ಚೆನ್ನಾಗಿ ಓದು. ಏನು ಹವ್ಯಾಸಗಳು ನಿನ್ನವು? ಏನೇನು ಆಟ ಆಡ್ತೀಯ ಈಗ ಶಾಲೆಯಲ್ಲಿ, ಮನೆ ಹತ್ರ ಮಕ್ಕಳ ಜೊತೆಯಲ್ಲಿ? ನಾನೀಗ ನನ್ನ ಫ್ರೆಂಡ್ಸ್ ಜೊತೆ ಥ್ರೋಬಾಲು, ಬಾಸ್ಕೆಟ್ಬಾಲು ಅಥವಾ ಶಟಲ್ ಕಾಕು, ಕಣ್ಣ ಮುಚ್ಚಾಲೆ, ಆ ಥರದ್ದು ಆಟ ಆಡ್ತೀನಿ. ಟಿ ವಿ ನೋಡೋದು ಮಾಡ್ತೀಯಾ ಹೆಚ್ಚಾಗಿ? ಟಿ ವಿ ನೋಡಬೇಕು, ಬಟ್ ಅದಕ್ಕೆ ಅಡಿಕ್ಟ್ ಆಗಬಾರ್ದು ಅಲ್ವಾ? ಯಾವ ಸಮಯದಲ್ಲಿ ನೋಡಬೇಕು ಅಷ್ಟು ಮಾತ್ರ. ಬೇರೆ ಸಮಯದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು. ಅದು ಟಿ ವಿ ನೋಡಲ್ವಾ? ನೋಡ್ತೀನಿ, ಭಾಳ ಅಪರೂಪ, ಭಾಳ ಕಡಿಮೆ ನೋಡೋದು. ಯಾಕೆ ನೋಡ್ತೀರಾ? ಸುದ್ದಿಗಳಿಗೋಸ್ಕರ, ನ್ಯೂಸ್ ಬರ್ತದಲ್ಲ ಅದಕ್ಕೋಸ್ಕರ ನೋಡ್ತೀನಿ ಹೆಚ್ಚಾಗಿ. ಯಾವ ಚಾನಲ್? ಎಲ್ಲ ಚಾನಲ್ಗಳು ನೋಡ್ತೀನಿ ಹೆಚ್ಚಾಗಿ.
ಅದು ನೀವು ಮತ್ತೆ ಟಿವಿ ನೋಡಲ್ವಾ? ನೋಡ್ತೀನಿ. ನೋಡಿ ಭಯ ಆಯ್ತು ಸ್ಟಾರ್ಟಿಂಗ್. ICS ನಾ ಭಯ ಆಗಿ ಎಲ್ಲ ಹೊಟ್ಟು. ನಂಗೆ ಚಾಕ್ಲೇಟೇ ಕೊಟ್ಟಿಲ್ಲ, ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ? ಓ ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್.